ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅನಿತಾ ಅಂತ. ನನ್ನ ಮಗಳು ಚಾರಣ್ಯ GR ಅಂತ. ಅವಳು ಸ್ಟೂಡೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ನರ್ಸರಿನಲ್ಲಿ ಕಿಡ್ಸಿನಲ್ಲಿ ಓದ್ತಾ ಇದ್ದಾಳೆ. ನರ್ಸರಿನಲ್ಲಿ A ಸೆಕ್ಷನಲ್ಲಿ ಓದ್ತಾ ಇದ್ದಾಳೆ. ನಾನು ಫಸ್ಟು ಸ್ಕೂಲ್ ಬಗ್ಗೆ ಮತ್ತು ಟೀಚರ್ಸ್ ಬಗ್ಗೆ ಮತ್ತು ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟು ನನಗೆ ನನ್ನ ಮಗಳನ್ನ ಸ್ಟೂಡೆಂಟ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೇರಿಸಬೇಕು ಅನ್ನೋ ಯಾವುದೇ ರೀತಿಯ ಒಂದು ಐಡಿಯಾ ಇರಲಿಲ್ಲ. ಯಾಕೆಂದರೆ ನನ್ನ ಮಗ ಮೊದಲನೇ ಮಗ ಬಂದು ಅವನು ಪ್ಲೆಸೆಂಟ್ ವ್ಯಾಲಿನಲ್ಲಿ ಓದಿದ್ದ. ಹಾಗಾಗಿ ಅವನನ್ನ ಅಲ್ಲಿಗೆ ಸೇರಿಸಬೇಕು ಅನ್ನೋ ಒಂದು ಆಸೆ ಇತ್ತು. ನಂದು ಆಗ ನಮ್ಮ ಅತ್ತೆ ಇದ್ದವ್ರು ಏನಂತಂದರು, ಇಲ್ಲ ಈಗ ಸ್ಟೂಡೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ತುಂಬ ಚೆನ್ನಾಗಿದೆಯಂತೆ, ಇವಳನ್ನೊಬ್ಬಳನ್ನ ಅಲ್ಲಿಗೆ ಸೇರಿಸೋಣ ಅಂತ ಹೇಳಿದರು. ಸರಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಆಗಲಿ ಅಂತ ಅಂದ್ಕೊಂಡೆ. ನಾನು ಹೋಗ್ಬಿಟ್ಟು ಒಂದ್ಸಲ ಪೇ ಮಾಡಿ ಬಂದಿದ್ದಷ್ಟೇ, ನಾನು ಅಲ್ಲಿಂದ ಹೋಗಿಲ್ಲ ನಾನು. ಬಟ್ ಆದರೆ ನನ್ನ ಮಗಳನ್ನ ದಿನನಿತ್ಯ ನಾನು ನೋಡ್ತಾ ಇರೋಂತಹ, ನನ್ನ ಮಗಳಲ್ಲಿ ಆಗ್ತಾ ಇರೋಂಥ ಚೇಂಜಸ್ಗಳೆಲ್ಲ ನೋಡಿದಾಗ ನನಗೆ ಸ್ಕೂಲ್ಗೆ ಮತ್ತು ಟೀಚರ್ಸ್ಗಳಿಗೆ, ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಥ್ಯಾಂಕ್ಸ್ನ ಹೇಳಬೇಕಾಗಿ ಬಂದಿದೆ. ಅಷ್ಟು ಚೆನ್ನಾಗಿ ಇದೆ ಸ್ಕೂಲು. ಏಕೆಂದರೆ ಒಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬಂದರೆ ಅವ್ರು ಮಾಡ್ತಕ್ಕಂತಹ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಆಗ್ಬೋದು, ಮಕ್ಕಳುಗಳಿಗೆ ಆಟದ ಜೊತೆ ಪಾಠ ಆಗ್ಬೋದು, ಈ ಥರ ಎಲ್ಲವನ್ನು ಕೂಡ ಅವರಿಗೆ ಒಂದು ಪ್ಲ್ಯಾನ್ಡ್ ಹಾಗೆ ಮಕ್ಕಳುಗಳಿಗೆ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಅಡ್ಮಿನಿಸ್ಟ್ರೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ಕೂಲ್ ಆಗಿರ್ಬೋದು, ಸ್ಕೂಲ್ ನೇಚರ್ ಆಗಿರ್ಬೋದು, ಮತ್ತು ಪೇರೆಂಟ್ಸ್ಗಳನ್ನ ಅವರು ಪೇರೆಂಟ್ಸ್ನ ಮಾತಾಡ್ಸೋಂತಹ ರೀತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಫಸ್ಟ್ ಆಫ್ ಆಲ್ ಒಂದನ್ನು ಹೇಳಬೇಕು ಅಂತಂದರೆ, ಅಡ್ಮಿನಿಸ್ಟ್ರೇಷನ್ ತುಂಬಾ ಒಳ್ಳೆ ಟೀಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಮಾತ್ರ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿ ಬಂದಿದೆ. ಯಾಕೆಂದರೆ ಆಸ್ಮಿನ್ ಮ್ಯಾಮ್ ಅಂತ ಅವರು ನನ್ನ ಮಗಳನ್ನ ಕ್ಲಾಸ್ ಟೀಚರ್ ಆಗಿದ್ದಾರೆ. ಅವರಂತೂ ತುಂಬ ಗುಡ್ ಟೀಚರ್ ಅಂತೆಲ್ಲ ಹೇಳ್ಬೋದು. ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳ ಥರ ಟ್ರೀಟ್ ಮಾಡಿ, ನಿಮ್ಮ ಮಗು ಇದೇ ಲೆವೆಲಲ್ಲಿ ರೀಚ್ ಆಗಬೇಕು ಅಂದರೆ ಮೀನ್ಸ್ ಇಷ್ಟೇ ಅವಳು ಈ ವರ್ಷ ಕಲಿಬೇಕು, ಹೀಗೆ ಅವಳು ಓದಬೇಕು ಅನ್ನೋದನ್ನು ಕೂಡ ನಮಗೆ ಪ್ರತಿಯೊಂದನ್ನು ಕೂಡ ಇನ್ಫಾರ್ಮ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಆಸ್ಲಿನ್ ಮ್ಯಾಮ್ಗೂ ಯಾವುದೇ ರೀತಿ ಮುಖಾಮುಖಿ ಭೇಟಿನೇ ಇಲ್ಲ. ಅವ್ರು ಓನ್ಲಿ ನನಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಮಾತ್ರ ಅವ್ರು ನನಗೆ ಸಿಗ್ತಾರೆ. ನನ್ನ ಮಗಳು ಬರೆಯೋದ್ರಲ್ಲಿ ಸ್ವಲ್ಪ ತುಂಬಾ ಅಂದರೆ ಮಿಸ್ಟೇಕ್ಸ್ಗಳನ್ನ ಮಾಡೋಳು, ಅಂದರೆ ಕನ್ಫ್ಯೂಷನ್ಸ್ ಆಗೋಳು. ಅವಳಿಗೆ ಹೇಗೆ ಬರೀಬೇಕು ಅಂತ ಅದನ್ನು ಮೇಡಮ್ ನನಗೆ ಫೋನ್ ಮಾಡಿ, ಮೇಡಮ್ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಓಕೆ ಚೆನ್ನಾಗಿದ್ದಾಳೆ, ಬಟ್ ಅವಳಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ನೀವು ಮನೇಲಿ ಅವಳಿಗೆ ತುಂಬಾ ಒಂಚೂರು ಪ್ರಾಕ್ಟೀಸ್ ಮಾಡಿಸಿ ಮ್ಯಾಮ್, ಆಗ ಸರಿ ಹೋಗ್ತಾಳೆ ಅಂತ ಕೂಡ ನನಗೆ ಫೋನ್ ಮಾಡಿ ಅವರು ಅಡ್ವೈಸ್ ಮಾಡಿದರು ನನಗೆ. ಹಂಗಾಗಿ ನನ್ನ ಮಗಳು ಹೇಗಿದ್ದಾಳೆ ಆಗಲಿಂದ ನನ್ನ ಮಗಳ ಬಗ್ಗೆ ನಾನು ಕೇರೇ ಮಾಡ್ತಿರಲಿಲ್ಲ. ಆ್ಯಕ್ಚುಲಿ ಇನ್ನು ಚಿಕ್ಕ ಹುಡುಗಿ ಅಲ್ವಾ, ಎಷ್ಟು ಕಲಿತಾಳೆ ಅಷ್ಟು ಸ್ಕೂಲಲ್ಲಿ ಕಲ್ತ್ಕೊಂಬರಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾಗಿದೆ. ಬಟ್ ಆಸ್ಮಿನ್ ಮ್ಯಾಮ್ ಆ ಥರ ಅಲ್ಲ. ಬಟ್ ನಿಮ್ಮ ಮಗು ಮ್ಯಾಮ್ ನನಗೆ ಪ್ರತಿಯೊಂದು ಮಕ್ಕಳು ಕೂಡ ನನಗೆ ಇಂಪಾರ್ಟೆಂಟು. ಅವರು ಇಷ್ಟೇ ಕಲಿಬೇಕಾ ಮ್ಯಾಮ್, ಇನ್ನು ಈ ಬೇರೆ ಮಕ್ಳುಗಳು ನೋಡಿದರೆ ಅವರು A to Z ತನಕನೂ ಬರೀತಾರೆ, ಮತ್ತು 1 to 20 ತನಕನೂ ಕೂಡ ಅವರು ಮಗ್ಗಿನ ಬರೀತಾ ಇದ್ದಾರೆ, ಟೇಬಲ್ಸ್ನ ಬರೀತಾ ಇದ್ದಾರೆ ಅಂತ ಹೇಳಿದ್ರು. ಬಟ್ ಇವಳು ಎಲ್ಲನೂ ಬರೀತಾಳೆ ಮ್ಯಾಮ್, ಇವಳಿಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ, ಮನೇಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಅಂತಲೂ ಕೂಡ ನನಗೆ ಫೋನ್ ಮಾಡಿ ಹೇಳಿದರು. ಆವಾಗಲಿಂದ ನಾನೇನು ಮಾಡಿದೆ, ಅವಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೆ ಮ್ಯಾಮ್. ಈಗ ಅವಳು ತುಂಬಾ ಚೆನ್ನಾಗಿದ್ದಾಳೆ. ಮತ್ತು ಅವಳು ಆಗ ಮನೇಲೂ ಕೂಡ ಇಂಗ್ಲೀಷಲ್ಲೂ ತುಂಬಾ ಮಾತಾಡ್ತಾಳೆ. ಆಗಾಗ ಅದೆಲ್ಲ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಕ್ಕಳ ಜೊತೆ ಹೇಗೆ ನಡ್ಕೊಳ್ತಾರೆ, ಹೇಗೆ ಮಾತಾಡ್ತಾರೆ, ಅದೆಲ್ಲ ಅವ್ರದ್ದು ಮನೇಲಿ ಬಂದವರು ನಡ್ಕೊಳ್ಳೋಂಥ ರೀತಿ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಅದರಲ್ಲೇ ಗೊತ್ತಾಗ್ತಾ ಇದೆ ಸ್ಕೂಲ್ ಹೇಗಿದೆ, ಟೀಚರ್ಸ್ ಹೇಗಿದ್ದಾರೆ ಅಂತ, ಮತ್ತು ಅಡ್ಮಿನಿಸ್ಟ್ರೇಷನ್ ಹೇಗಿದೆ ಅಂತ. ಮತ್ತು ನಾನೊಂದು ನಾನು ತುಂಬಾ ಧನ್ಯವಾದ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಡ್ಮಿನಿಸ್ಟ್ರೇಷನ್ಗೂ, ಅಂದರೆ ಮುರಳಿ ಸರ್ಗೂ, ಮತ್ತು ನೇತ್ರಾ ಮೇಡಮ್ಗೂ, ಮತ್ತು ಆಸ್ಮಿನ್ ಮ್ಯಾಮ್ಗೂ, ಮತ್ತು ತುಂಬಾ ಥ್ಯಾಂಕ್ ಯು. ಮತ್ತು ನಾನು ಅಡ್ಮಿನಿಸ್ಟ್ರೇಷನ್ಗೆ ಇನ್ನೊಂದು ಹೇಳೋದನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಆಸ್ಮಿನ್ ಮೇಡಮ್ ಅಂತ ಟೀಚರ್ಸ್ಗಳನ್ನ ಇನ್ನೂ ಹೆಚ್ಚೆಚ್ಚಿಗೆ ತಗೊಳ್ಳಿ, ತಗೊಬಿಟ್ಟು ನಮ್ಮ ಮಕ್ಕಳುಗಳಿಗೆ ಇಂಪ್ರೂವ್ಮೆಂಟ್ ಮಾಡಿ, ಆಮೇಲೆ ನಿಮ್ಮ ಸಂಸ್ಥೆನೂ ಬೆಳೀಲಿ, ನಮ್ಮ ಮಕ್ಕಳುಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.